ಇವತ್ತು ಫ್ರೆಂಡ್ಸಿಗೆ ಯಾವನಾದ್ರೂ ಬಂದು ಮಗ ನೀನ್ ಓದ್ಬೇಡಲೇ, ಓದ್ದಾನೆ ಯಾವನಾದ್ರೂ ಉದ್ದಾರ ಆಗ್ಯಾನೇನೋ, ಬಾರೋ ಎಣ್ಣೆ ಹೊಡ್ಯಾನ, ಬಾರೋ ಬೈಕ್ ಹಾಕೊಂಡ್ ಹೋಗೋಣ, ಬಾರೋ ಫಿಲಿಮಿಗೆ ಹೋಗೋಣ, ಬಾರೋ ಲವ್ ಮಾಡೋಣ, ಬಾರೋ ಗುಡ್ಕಾ ತಿನ್ನೋಣ ಅಂದ್ರೆ ಎಂತ ದೋಸ್ತ ಅವನು. ಸ್ಟೇಟಸ್ ಅಲ್ಲಿ ಹಾಕೊಂತಾನೆ, ಮೈ ದೋಸ್ತ್ ಈಸ್ ಮೈ ಲೈಫ್, ಮೈ ಫ್ರೆಂಡ್ ಈಸ್ ಮೈ ಲೈಫ್. ಯಾಕಂದ್ರೆ ಅವನು ಹಾಳು ಮಾಡಕ್ಕೆ ಕರ್ಕೊಂಡು ಹೋಗ್ತಿದ್ದಾನಲ್ಲ, ಅವನು ಒಳ್ಳೆ ಫ್ರೆಂಡ್. ಅದೇ ಯಾವನಾದ್ರೂ ಬಂದು ಮಗ ಇಬ್ರು ಸೇರಿ ಬಿಸ್ನೆಸ್ ಮಾಡೋಣ, ಇಬ್ರು ಸೇರಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ತಗೊಳನು, ಇಬ್ರು ಸೇರ್ಬಿಟ್ಟು ಒಳ್ಳೇದ್ ಮಾಡೋಣ, ಇಬ್ರು ಸೇರ್ಬಿಟ್ಟು ಏನಾದ್ರೂ ಒಂದು ದೇಶಕ್ಕೆ ಕೊಡೋಣ, ಇಬ್ರು ಸೇರ್ಬಿಟ್ಟು ಅಪ್ಪ ಅಮ್ಮನ್ನ ಡೆವಲಪ್ ಮಾಡೋಣ ಅಂದ್ರೆ ಈ ನನ್ನ ಮಗ ಬ್ರೈನ್ ವಾಶ್ ಮಾಡಕ್ ಬಂದಾನೆ, ಈ ನನ್ನ ಮಗುಗೆ ಏನೋ ಲಾಭ ಇದೆ, ಈ ನನ್ನ ಮಕ್ಕಳು ನಮ್ ದುಡ್ಡು ತಿನ್ನಕ್ಕೆ ಕಾಯ್ತಾ ಕುಂತವ್ರೆ ಹದ್ದು ತರ. ಈ ತರ ನಮ್ಮಲ್ಲಿ ಹೊಲಸು ಬುದ್ಧಿ ಎದ್ದೇಳುತ್ತೆ. ದಿಸ್ ಈಸ್ ದ ಮೆಂಟಾಲಿಟಿ ಆಫ್ ಪೂರ್ ಪೀಪಲ್ ಅಂಡ್ ಮಿಡಲ್ ಕ್ಲಾಸ್ ಪೀಪಲ್. ಸರ್ ಯಾಕೆ ಸರ್ ಈ ತರ ಬರ್ತಾ ಇದೆ ಅಂದ್ರೆ ನಿಮ್ ತಪ್ಪಲ್ಲ ಸ್ನೇಹಿತರೆ, ಇದು ನಾನು ಹಂಗೆ ಇದ್ದೆ. ನಾನೇನ್ ದೊಡ್ಡ ಕೋಲು, ನಾನೇನ್ ದೊಡ್ಡ ಸಾಚ ಅಂತ ಹೇಳಲ್ಲ, ನಾನು ಹಂಗೆ ಇದ್ದೆ. ನನ್ ತಪ್ಪು ನಿಮ್ ತಪ್ಪಲ್ಲ ಅದು. ನಮಗೆ ಸಮಾಜ ಆ ರೀತಿ ದಬ್ತಾ ಇದೆ ಆ ಸೈಡು. ನಮ್ಮ ಪಾಠ್ಯ ಪುಸ್ತಕದಲ್ಲಿ ಏನಿದೆ, ನೀನು ಹಮಾಲಿ ಕೆಲಸ ಮಾಡು, ಓನರ್ ಆಗ್ಬೇಡ ಅಂತ ಹೇಳ್ಕೊಡ್ತಾರೆ. ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಚೆನ್ನಾಗಿ ಓದು, ಕೆಲಸ ಮಾಡು ಅಂತ ಹೇಳ್ತಾರೆ. ನೀನ್ ಡೆವಲಪ್ ಆಗು ಅಂತ ನಮ್ಮ ಅಪ್ಪ ಅಮ್ಮನೂ ಹೇಳ್ತಾ ಇಲ್ಲ, ನೀನ್ ಡೆವಲಪ್ ಆಗು ಅಂತಂದೇಳಿ ಸಮಾಜನೂ ಹೇಳ್ತಾ ಇಲ್ಲ, ನೀನ್ ಡೆವಲಪ್ ಆಗು ಅಂತಂದೇಳಿ ಪಾಠ್ಯ ಪುಸ್ತಕದಲ್ಲೂ ಇಲ್ಲ. ಇದು ಸಿಗ್ತಾ ಇರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾತ್ರ. ಅದಕ್ಕೆ ನಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಮೈಯೆಲ್ಲ ಉರಿಯುತ್ತೆ, ಮೈಯೆಲ್ಲ ಉರಿಯುತ್ತೆ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನೀನು ಉದ್ಧಾರ ಆಗು ಅಂತ ಹೇಳುತ್ತೆ. ನಮಗೆ ಉದ್ಧಾರ ಆಗು ಅಂತ ಹೇಳೋದು ಬೇಡ, ನಮಗೆ ಹಾಳಾಗೋನವರೇ ಬೇಕು. ಇವತ್ತು ನಾನು RCB ಫ್ಯಾನ್ ಅಲ್ಲ ಅಂತ ಹೇಳಿದ್ರೆ ನಮಗೆ ಅಸಹ್ಯ ಆಗುತ್ತೆ ಹೇಳ್ಕೊಳೋದಕ್ಕೆ. ನಾನು ಇವತ್ತು ಮೂವಿ ನೋಡಲ್ಲ ಅಂತ ಹೇಳ್ಕೊಳೋದಕ್ಕೆ ಅಸಹ್ಯ ಆಗುತ್ತೆ ನಮಗೆ. ನನ್ನ ಹತ್ರ ಮೊಬೈಲ್ ಇಲ್ಲ ಅಂತ ಹೇಳ್ಕೊಳೋದಕ್ಕೆ ಅಸಹ್ಯ ಆಗುತ್ತೆ. ನಾನು ಎಣ್ಣೆ ಹೊಡೆಯಲ್ಲಪ್ಪ ಅಂತ ಹೇಳ್ಕೊಳೋದಕ್ಕೆ ಅಸಹ್ಯ ಆಗುತ್ತೆ. ಏನ್ಲೇ ಮಗ, ಹುಡುಗಿಯರೆಲ್ಲ ಎಣ್ಣೆ ಹೊಡಿತಾರೆ, ನಿನಗೇನ್ ದಾಡಿಲೇ ಎಣ್ಣೆ ಹೊಡೆಯಕ್ಕೆ? ನಾಚಿಕೆ ಅಲ್ವಾ? ಸಿಗರೇಟ್ ಹೊಡೆಯಲ್ವಾ? ಈ ರೀತಿ ನಮಗೆ ಮೋಟಿವೇಶನ್ ಮಾಡ್ತಾರೆ ಹೊರಗಡೆ. ಬಟ್ ನಾನು ಬಡವ ಇದ್ದೀನಿ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಇಲ್ಲ ಅವನಿಗೆ. ಹೆಮ್ಮೆಲಿಂದ ಹೇಳ್ಕೊಂತಾನೆ, ನಾನು ಬಡವ ಗೊತ್ತಾ ಅಂತಾನೆ, ನನ್ನ ಹತ್ರ ದುಡ್ಡಿಲ್ಲ ಗೊತ್ತಾ ಅಂತಾನೆ, ನಮ್ಮ ಅಪ್ಪ ಅಮ್ಮ ಓದ್ಸಕ್ ಶಕ್ತಿ ಇಲ್ಲ ಗೊತ್ತಾ ಅಂತಾನೆ, ನನ್ನ ಹತ್ರ ಗಾಡಿ ತಗೊಳಕ್ ದುಡ್ಡಿಲ್ಲ ಗೊತ್ತಾ ಅಂತಾನೆ, ನಮಗೆಲ್ಲ ಇವೆಲ್ಲ ಹಣೆ ಬರದಲ್ಲಿ ಬರ್ದಿಲ್ಲಪ್ಪ ಅಂತ ಹೇಳ್ತಾನೆ. ನಾನು ಹುಡುಗಿಯಪ್ಪ, ನನ್ನ ಕೈಲಿ ಆಗಲ್ಲಪ್ಪ ಅಂತಾರೆ. ಇವತ್ತು ಯಾವ ಹುಡುಗಿಯರು ಯಾವ್ದ್ರಲ್ಲಿ ಕಡಿಮೆ ಇದ್ದಾಳೆ? ವಿಮಾನ ಓಡಿಸ್ತಾರೆ, ಟ್ರೈನ್ ಓಡಿಸ್ತಾರೆ, IAS ಆಫೀಸರ್ ಆಗಿದ್ದಾರೆ. ಬಟ್ ನೀನ್ ಡೆವಲಪ್ ಆಗು ಅಂದ್ರೆ ನಾನು ಹುಡುಗಿ ಅಂತ ಬಂದ್ಬಿಡ್ತಾರೆ. ಲವ್ ಮಾಡ್ಬೇಕಾದ್ರೆ ಹುಡುಗಿ ಅಂತ ಬರಲ್ಲ, ಮಜಾ ಹೊಡಿಬೇಕಾದ್ರೆ ಹುಡುಗಿ ಅಂತ ಬರಲ್ಲ, ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ದುಡ್ಡು ಇಸ್ಕೋಬೇಕಂದ್ರೆ ಹುಡುಗಿ ಅಂತ ಬರಲ್ಲ, ಹುಡುಗ ಅಂತ ಬರಲ್ಲ. ಕೆಟ್ಟ ಚಟಗಳು ಮಾಡ್ಬೇಕಾದ್ರೆ ಯಾರೂ ನೆನಪಾಗಲ್ಲ, ಅಪ್ಪ ಅಮ್ಮ ಯಾರೂ ನೆನಪಾಗಲ್ಲ. ಮಗ ನೀನು ಪರ್ಸನಾಲಿಟಿ ಡೆವಲಪ್ಮೆಂಟ್ ತಗೊಳ್ಳೋ, ನೀನ್ ಸೆಲ್ಫ್ ಡೆವಲಪ್ಮೆಂಟ್ ಆಗೋ, ನೀನ್ ದುಡಿಯೋ, ನಿನ್ ಕಾಲ ಮೇಲೆ ನಿಂತ್ಕೊಳ್ಳೋ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇದಕ್ಕೆಲ್ಲ ಒಪ್ಪಲ್ಲಪ್ಪ. ನಮ್ಮ ಅಪ್ಪ ಅಮ್ಮಗೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲಪ್ಪ, ನಮ್ಮ ಅಪ್ಪ ಅಮ್ಮಗೆ ಹೇಳಿಲ್ದಂಗೆ ನಾನು ಏನೂ ಮಾಡಲ್ಲಪ್ಪ. ಈ ನನ್ನ ಮಗ ಎರಡೆರಡು ಮೂರ್ ಮೂರು ಲವ್ ಮಾಡ್ತಿರ್ತಾನೆ, ಎರಡೆರಡು ಮೂರ್ ಮೂರು ಹುಡುಗಿಯಿಂದ ತಿರುಗ್ತಿರ್ತಾನೆ ಅವನು, ಅಪ್ಪ ಅಮ್ಮಗೆ ಹೇಳಿದಂಗೆ. ಬಟ್ ಇದಕ್ ಮಾತ್ರ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ. ಸೊ ಎಲ್ಲಿ ಹೋಗ್ತಾ ಇದೀವಿ ಹಾಗಾದ್ರೆ ನಾವು? ನಾನು ನೋಡಿ, ಕುಡಿಯೋದು, ಮಜಾ ಹೊಡೆಯೋದು, ಲವ್ ಗಿವ್, ದಿಸ್ ಇಸ್ ಆಲ್ ಯುವರ್ ಪರ್ಸನಲ್. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯುವರ್ ಪರ್ಸನಲ್. ನಾನು ಹೇಳ್ತಾ ಇರೋದು ಏನು ಅಂತಂದು ಹೇಳಿದ್ರೆ, ಅದರ ಅದನ್ನ ಸೈಡಿಗಿಟ್ಟು, ವೈ ಕಾಂಟ್ ಯು ಡೆವಲಪ್ ಯುವರ್ ಲೈಫ್, ವೈ ಕಾಂಟ್ ಯು ಡೆವಲಪ್ ಯುವರ್ ಫ್ಯಾಮಿಲಿ? ನಿಮ್ಮ ತಂದೆ ತಾಯಿನ, ನಿಮ್ಮ ಫ್ಯಾಮಿಲಿನ, ನಿಮ್ಮ ಕುಟುಂಬನ ಯಾಕೆ ರೂಪಿಸ್ಕೋಬಾರ್ದು? ಯಾಕೆ ಈ ದುಷ್ಟ ಚಟಗಳಿಗೆ ಬಲಿಯಾಗ್ಬೇಕು? ಅದು ಮಾಡೋದಕ್ಕೆ ಇನ್ನೂ ತುಂಬಾ ಸಮಯ ಇದೆ. ಇವತ್ತು ನೋಡಿ, ಅಮಾಯಕ 11 ಜನ ಕಾಲ್ ತುಳಿತಕ್ಕೆ ಬಲಿಯಾದ್ರು ಯೂತ್. ಎಷ್ಟು ಹೊಟ್ಟೆ ಉರಿದಿರ್ಬಾರ್ದು ಅವ್ರ ಅಪ್ಪ ಅಮ್ಮಗೆ? ಮಕ್ಕಳನ್ನ ಎಷ್ಟು ಪ್ರೀತಿಲಿಂದ ಬೆಳೆಸಿ, ಎಷ್ಟು ಕಷ್ಟಪಟ್ಟು ಬೆಳೆಸಿ,
ನನ್ನ ಮಗುನ ಇಂಜಿನಿಯರ್ ಮಾಡ್ತೀನಿ ಡಾಕ್ಟರ್ ಮಾಡ್ತೀನಿ ಅಂತ ಕನಸು ಕಂಡವರು ಸತ್ತೋಗ್ಬಿಟ್ಟ ಅವನು. ಯಾರಿಗೆ ನೋಡಕ್ ಹೋಗಿ ಅವನಿಗೆ ಅವನೋಗಿ ಆರಾಮ್ ಎಂಜಾಯ್ ಮಾಡ್ತಾ ಇದ್ದಾರೆ ಈಗ ಎಲ್ಲರೂ. ಸ್ನೇಹಿತರೆ, ಅಜೆಂಡಾ ಏನ್ ಗೊತ್ತಾ? ವಾಟ್ ಈಸ್ ದ ಸೋಷಿಯಲ್ ಅಜೆಂಡಾ? ದ ಸೋಷಿಯಲ್ ಅಜೆಂಡಾ ಈಸ್ ಯೂಸಿಂಗ್ ಮಿಡಲ್ ಕ್ಲಾಸ್ ಪೀಪಲ್, ದ ಟಾರ್ಗೆಟೆಡ್ ಪೂರ್ ಪೀಪಲ್. ಅವರು ಟಾರ್ಗೆಟ್ ಮಾಡಿರೋದು ಮಧ್ಯಮ ವರ್ಗದವರಿಗೆ, ಅವರು ಟಾರ್ಗೆಟ್ ಮಾಡೋದು ಪೂರ್ ವರ್ಗದವರಿಗೆ. ಅತಿ ಹೆಚ್ಚು ಚಟಗಳಿಗೆ ಬಲಿಯಾಗೋದು ಮಧ್ಯಮ ವರ್ಗದವರು ಮತ್ತೆ ಬಡವರು. ಅತಿ ಹೆಚ್ಚು ಪಿಕ್ಚರ್ ನೋಡೋದು ಮಧ್ಯಮ ವರ್ಗದವರು ಬಡವರು. ಅತಿ ಹೆಚ್ಚು ಕ್ರಿಕೆಟ್ ನೋಡೋದು ಮಧ್ಯಮ ವರ್ಗದವರು ಬಡವರು. ಅತಿ ಹೆಚ್ಚು ರಮ್ಮಿ ಗೇಮ್ ಮಾಡೋರು ಮಧ್ಯಮ ವರ್ಗದವರು ಬಡವರು. ಅತಿ ಹೆಚ್ಚು ಬೆಟ್ಟಿಂಗ್ ಮಾಡೋರು ಮಧ್ಯಮ ವರ್ಗದವರು ಬಡವರು. ಅತಿ ಹೆಚ್ಚು ಸೀರಿಯಲ್ ನೋಡೋದು ಮಧ್ಯಮ ವರ್ಗದವರು ಬಡವರು. ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಬೇಕು, ಸಂಡೇ ಎಂಟರ್ಟೈನ್ಮೆಂಟ್ ಬೇಕು, ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಲೈಫ್ ಇದು ಒಂದು ದರಿದ್ರ, ಇದು ಮಧ್ಯಮ ವರ್ಗದವ್ರಿಗೆ ಬೇಕು. ಈ ರೀತಿ ನಿಮ್ದು ಯೋಚನೆಗಳು ಇದಾವಂದ್ರೆ ಯು ಆರ್ ಇನ್ ಮಿಡಲ್ ಕ್ಲಾಸ್, ಯು ಆರ್ ಪೂರ್ ಕ್ಲಾಸ್. ಮೈಂಡ್ ಇಟ್. ಸರ್ ಮತ್ತೆ ಅವನ್ನೆಲ್ಲ ಬಿಟ್ಬಿಡ್ಬೇಕಾ? ಬಿಡಿ, 5 ವರ್ಷ ಬಿಡಿ ಅಷ್ಟೇ ನಾನು ಹೇಳೋದು. 5 ವರ್ಷ ಬಿಡಿ. 5 ವರ್ಷ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಫೋಕಸ್ ಮಾಡಿ. ನೀವು ಡೆವಲಪ್ ಆಗೋದು ಫೋಕಸ್ ಮಾಡಿ. ದಟ್ ಈಸ್ ದ ಬ್ಯೂಟಿ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ ಅಂದ್ರೆ ನೀನ್ ಯಾರು ಅಂತ ತೋರಿಸ್ಕೊಡುತ್ತೆ, ನಿನ್ನಲ್ಲಿ ಏನ್ ಶಕ್ತಿ ಇದೆ ಅಂತ ತೋರಿಸ್ಕೊಡುತ್ತೆ, ನೀನ್ ಏನ್ ಸಾಧನೆ ಮಾಡಬಹುದು ಅಂತ ತೋರಿಸ್ಕೊಡುತ್ತೆ. ಬಟ್ ಸಮಾಜ ಅದಕ್ಕೆ ಒಪ್ಪಲ್ಲ. ಯಾಕೆ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗಿಗೆ ದುಶ್ಮನ್ಗಳಿದ್ದಾರೆ ಗೊತ್ತಾ? ಯಾಕೆ ಅಂದ್ರೆ 90% ಫೇಲ್ ಆಗಕ್ಕೆ ಇಷ್ಟಪಡ್ತಾರೆ, 90% ದುಷ್ಟ ಚಟಗಳಿಗೆ ಬಲಿಯಾಗಿದ್ದಾರೆ. ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಆಂಟಿ ನೆಟ್ವರ್ಕರ್ಸ್ಗಳು ಇದ್ದಾರೆ. ಯಾಕಂದ್ರೆ 90% ಜನಕ್ಕೆ ನೀನು ಹಾಳಾಗು ಅನ್ನೋದು ಇಷ್ಟ ಹೊರತು ನೀನು ಉದ್ಧಾರ ಆಗು, ನೀನು ದುಡ್ಡು ದುಡಿ ಅನ್ನೋದು ಇಷ್ಟ ಇಲ್ಲ. ಯಾಕಂದ್ರೆ ನಮಗೆ ಸಿಟ್ಟು ಬಂದ್ಬಿಡುತ್ತೆ ದುಡ್ಡು ದುಡಿ ಅಂದ್ರೆ. ದುಡ್ಡು ದುಡಿಬೇಕಾ? ಯಾಕಂದ್ರೆ ನಮಗೆ ದುಡ್ಡು ಅಂದ್ರೆ ಒಂದು ಎನಿಮಿ ಅಂತ ತೋರಿಸ್ಬಿಟ್ಟಿದ್ದಾರೆ ಎಲ್ಲ ಮೂವಿಗಳಲ್ಲಿ. ನೋಡಿ, ಹೀರೋ ರಿಚ್ ಇರ್ತಾನೆ, ವಿಲನ್ ಹಾಲ್ ಮಾರ್ತಾ ಇರ್ತಾನೆ, ಸೈಕಲ್ ರಿಪೇರಿ ಮಾಡ್ತಿರ್ತಾನೆ, ಆಟೋ ಓಡಿಸ್ತಿರ್ತಾನೆ. ಇವನ್ ಹೀರೋ ಅಂತ ತೋರಿಸ್ತಾರೆ, ಇವನ್ ವಿಲನ್ ಅಂತ ತೋರಿಸ್ತಾರೆ. ನಮ್ಮ ಮೈಂಡಲ್ಲಿ ಏನು ಬರುತ್ತೆ? ದುಡ್ಡು ಮಾಡೋರು ವಿಲನ್, ಆಟೋ ಓಡಿಸೋನ್ ಹೀರೋ, ಬಡವರು ಹೀರೋ, ಮಧ್ಯಮ ವರ್ಗದವ್ರು ಹೀರೋ. ಯಾಕಂದ್ರೆ ಇಲ್ಲಿ ದುಡ್ಡು ಮಾಡೋನ್ ಯಾವನು ಪಿಕ್ಚರ್ ಟೈಮ್ ವೇಸ್ಟ್ ಮಾಡಲ್ಲ. ಅಲ್ಲಿ ಬಂದು ಪಿಕ್ಚರ್ ಟಿಕೆಟ್ ತೆಗಿಸಿ ಟೈಮ್ ವೇಸ್ಟ್ ಮಾಡಿ 3 ಗಂಟೆ ನೋಡಲ್ಲ. ಅದಕ್ಕೆ ಅವರಿಗೆ ಆ ತರ ಫೋಕಸ್ ಮಾಡ್ತಾರೆ. ಟಿವಿ ಪಿಕ್ಚರ್ ನೋಡೋದು ಯಾರು? ಇವರು. ಹಂಗಾಗಿ ಇವ್ರಿಗೆ ಹೀರೋ ಮಾಡ್ತಾರೆ. ಯಾವತ್ತಾದ್ರೂ ಫೆರಾರಿ ಕಾರ್ ಅಡ್ವರ್ಟೈಸ್ಮೆಂಟ್ ಬಂದಿದೆ ಟಿವಿಯಲ್ಲಿ? ಯಾಕಂದ್ರೆ ಫೆರಾರಿ ಕಾರ್ ತಗೊಂಡು ಯಾವನು ಟಿವಿ ನೋಡಲ್ಲ, ರೀಲ್ಸ್ ನೋಡಲ್ಲ. ಏರ್ಪೋರ್ಟ್ ಅಲ್ಲಿ ಇಟ್ಟಿರ್ತಾರೆ ಫೆರಾರಿ ಕಾರ್ ಡಿಸ್ಪ್ಲೇ. ಅವನು ಏರ್ಪೋರ್ಟ್ ಅಲ್ಲಿ ಓಡಾಡ್ತಿರ್ತಾನೆ ಅವನು. ರೈಲಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಫೆರಾರಿ ಕಾರ್ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಈ ಟಿ ವಿ ಎಸ್, ವಿಕ್ಟರ್, ಆಕ್ಟಿವಾ, ಮಾರುತಿ 800 ಇದನ್ನ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟ್. ಯಾಕೆ ಹೇಳಿ? ಈ ನನ್ನ ಮಕ್ಕಳು ತಗೊಳೋರು ಯಾರು ಇರ್ತಾರಲ್ಲ ಅವ್ರ ಯೋಗ್ಯತೆ ಟಿವಿ ನೋಡೋದ್ರಲ್ಲಿ ಇರುತ್ತೆ. ಅಲ್ಲಿ ತೋರಿಸ್ತಾರೆ, ಅಂತರಿಗೆ ತೋರಿಸ್ತಾರೆ ಈ ನನ್ನ ಮಕ್ಕಳು ಹಣೆ ಬರ ಇಷ್ಟ ಅಂತಂದೇಳಿ. 50,000 ರೂಪಾಯಿ ಬೈಕು, 40,000 ರೂಪಾಯಿ ಇದು, ಮುಗೀತು ಅಷ್ಟೇ ಇವ್ರ ಹಣೆ ಬರ ಅಂತ. ಇ ಎಂ ಐ. ಫೆರಾರಿ ಗಿರಾರಿ ಆಡಿ ಗಿಡಿ EMI ಇಲ್ಲ, ಕ್ಯಾಶ್ ಅಂಡ್ ಕ್ಯಾರಿ. ಯಾಕಂದ್ರೆ ಆ ಮೀಟ್ರ್ ಆ ದಮ್ ಇರುತ್ತೆ ತಗೊಳೋರಿಗೆ. ಸೊ ಎಲ್ಲಿ ಹೋಗ್ತಾ ಇದೆ ನಮ್ಮ ಜೀವನ? ಹಾಗಾದ್ರೆ ನಾವು ದುಡ್ಡು ದುಡಿ ಅಂತ ಹೇಳ್ಬಿಟ್ರೆ ಎನಿಮಿ ಇವನು. ನನ್ನ ಮಕ್ಳಿಗೆ ಏನೋ ಲಾಭ ಇದೆ, ನನ್ನ ಮಕ್ಕಳು ಏನೋ ಸ್ಕೆಚ್ ಹಾಕೊಂಡ್ ಬಂದವ್ರೆ, ನನ್ನ ಮಕ್ಕಳು ಯಾವಾಗ್ಲೂ ದುಡ್ಡು 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 ಸಾಯ್ತಾರೆ. ದುಡ್ಡೇನು ಹೊತ್ಕೊಂಡ್ ಹೋಗ್ತಾರಾ? ದುಡ್ಡೇನು ತಿಂತಾರ ಈ ನನ್ನ ಮಕ್ಕಳು? ಮಗ, ಫ್ರೆಂಡ್ಶಿಪ್ ಇಂಪಾರ್ಟೆಂಟ್ ಅಲ್ಲೇ, ದುಡ್ಡಲ್ಲ. ದೋಸ್ತಿ ಇಂಪಾರ್ಟೆಂಟು. ಎಲ್ಲಿದೆ ನಿನ್ ದೋಸ್ತಿ? ನಿಮ್ಮ ಅಪ್ಪ ಅಮ್ಮಗೆ ಆರಾಮಿರಲಿದಾಗ ಯಾರು ಬರ್ತಾರೆ? ದುಡ್ಡು. ಅಲ್ಲಿ ದುಡ್ಡು ಕಟ್ಟಿದ್ರೇನೆ ಆಗೋದು. ನಾನು ದೋಸ್ತಿ ಮಾಡಿ ಫ್ರೆಂಡ್ಶಿಪ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡಿ. ಅದ್ರ ಜೊತೆಗೆ ದುಡ್ಡು ಕೂಡ ಇಂಪಾರ್ಟೆಂಟು. ನಿಮ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತನ್ನ ಪಾಸಿಟಿವ್ ಆಗಿ ತಗೊಳ್ಳಿ ಸ್ನೇಹಿತರೆ. ನನ್ನ ಮಾತಲ್ಲಿ ತಪ್ಪು ಕಂಡು ಹಿಡಿಯಕ್ಕೆ ಕುತ್ಕೋಬೇಡಿ. ಈ ನನ್ನ ಮಗ ಯಾಕೆ ಹಿಂಗ್ ಮಾತಾಡ್ದ ಹಂಗ್ ಮಾತಾಡ್ದ ಅಂತ. ನನ್ನ ಮಾತಲ್ಲಿ ತಪ್ಪು ಕಂಡು ಹಿಡಿದ್ರೆ 100 ತಪ್ಪುಗಳು ಸಿಗ್ತವೆ. ಅದರಿಂದ ನಿಮಗೂ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಬಟ್ ನನ್ನ ಮಾತಲ್ಲಿ ಸರಿ ಕಂಡು ಹಿಡಿದ್ರೆ ನಿಮಗೆ ಲಾಭ ಬಹಳ ಇದೆ, ನೆನ್ಪಿಟ್ಕೊಳ್ಳಿ. ಬಿ ಕೇರ್ಫುಲ್, ನಿಮಗೆ ಲಾಭ ಬಹಳ ಇದೆ. ಬಹಳ ಈಸಿ. ಒಂದ್ ಮಾತಲ್ಲಿ ಕುತ್ಕೊಂಡು ಕಮೆಂಟ್ ಹಾಕೋದು ಬಹಳ ಈಸಿ. ಅದಕ್ಕೇನ್ ಸಾಧನೆ ಮಾಡ್ಬೇಕಂತಿಲ್ಲ, ಅದಕ್ಕೇನ್ ಗಂಡಸ್ತನ ಬೇಕು, ಗುಂಡಿಗೆ ಬೇಕಂತಂದೇನಿಲ್ಲ. ನನ್ನ ಮಗನೇ ಬಾಯಿ ಮುಚ್ಚೋ. ಕಮೆಂಟ್ಸ್ ವೆರಿ ಈಸಿ. ಎಣ್ಣೆ ಹೊಡೆದು ಮಾಡ್ಬೋದು, ಓಕೆ. ಡ್ರಗ್ಸ್ ತಗೊಂಡು ಮಾಡ್ಬೋದು, ಗುಟ್ಕಾ ತಿಂದು ಮಾಡ್ಬೋದು, ಕಮೆಂಟ್ ಹಾಕೋನು.
ಬಟ್ ಸಾಧನೆ ಮಾಡಿ ತೋರ್ಸು, ಗುಟ್ಕಾ ತಿಂದು ಎಣ್ಣೆ ಹೊಡೆದು ಹೊಲಸ್ ಚಟಗಳು ಮಾಡ್ಕೊಂತ ಆಗಲ್ಲ. ಯಾಕಂದ್ರೆ ಸಾಧನೆ ಏನ್ ಕೇಳುತ್ತೆ ಅಂದ್ರೆ ಬಲಿ ಕೇಳುತ್ತೆ, ಡೆಡಿಕೇಶನ್ ಕೇಳುತ್ತೆ. ಸಾಧನೆ ನೀನು ಮಾಡ್ಬೇಕು ಅಂತಂದು ಹೇಳಿದ್ರೆ ನೀನು ಒಳ್ಳೆ ಹಾಬೀಸ್ ಅನ್ನ ಕಲ್ಟಿವೇಟ್ ಮಾಡ್ಕೋಬೇಕು. ಇವತ್ತು ನೋಡಿ ಗುಟ್ಕಾ ತಿನ್ನೋದು ಕೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದು, ಅವ್ರು ತಿಂತಾ ಇದ್ದಾರಾ? ಇವತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದು ಫಾಸ್ಟ್ ಆಗಿ ಗಾಡಿ ಓಡಿಸುವಂತ ಫಿಲಿಮ್ ಅಲ್ಲಿ ತೋರಿಸ್ತಿದ್ದಾರೆ, ಮತ್ ತಗೊಂಡು ಹೊಡಿ ಅಂತ ತೋರಿಸ್ತಾ ಇದ್ದಾರೆ, ಚಾಕು ಚುಚ್ಚು ಅಂತ ತೋರಿಸ್ತಾ ಇದ್ದಾರೆ, ಲವ್ ಮಾಡು ರೇಪ್ ಮಾಡು ಅಂತ ತೋರಿಸ್ತಾ ಇದ್ದಾರೆ. ಬಟ್ ಅವರೆಲ್ಲ ಮಾಡ್ತಾ ಇದ್ದಾರಾ? ನೋ, ದೇ ಆರ್ ಎಂಜಾಯಿಂಗ್ ದೇರ್ ಲಕ್ಸುರಿ ಲೈಫ್. ಅವ್ರಿಗೆ ಲೈಫ್ ಎಂಜಾಯ್ ಮಾಡ್ಬೇಕು ಅಂದ್ರೆ ಫಾರಿನ್ ಕಂಟ್ರೀಸ್ಗೆ ಹೋಗಿ ಎಂಜಾಯ್ ಮಾಡ್ತಾ ಇದಾರೆ. ಯಾರು ದುಡ್ಡು? ಯಾರು ದುಡ್ಡು? ಅಲ್ಲಿ ಅಲ್ಲಿ ಕಾಣಲ್ಲ. ಇಲ್ಲಿ ಇವನು ಅಪ್ಲೈನ್ ಏನಾದ್ರು ಗಾಡಿ ತಗೊಂಡ್ಬಿಟ್ರೆ, ಅಪ್ಲೈನ್ ಏನಾದ್ರು 3,000 ಬಂತು ಅಂದ್ರೆ, ಈ ನನ್ನ ಮಕ್ಕಳು ನಮ್ ದುಡ್ಲಿಂದಾನೇ ತಗೊಳೋದು ಇವರೆಲ್ಲ, ಹೊಲಸು ನನ್ನ ಮಕ್ಕಳು, ನಮ್ ದುಡ್ಡೇ ಇದು, ನಾವು ಪರ್ಚೇಸ್ ಮಾಡಿದ ದುಡ್ಡು ಇದು. ಇಂಥ ಹೊಲಸು ಬುದ್ಧಿ ನಮಗ್ ಬರುತ್ತೆ. ಬಟ್ ಇವತ್ತು ಎಲ್ಲರೂ ಶಾರುಖ್ ಖಾನ್ ಬದುಕ್ತಾ ಇರೋದು, ಓಕೆ, ಕ್ರಿಕೆಟರ್ಸ್ಗಳು ಎಲ್ಲ ಬದುಕ್ತಾ ಇರೋದು ನಮ್ ದುಡ್ಲಿಂದಾನೆ, ಅದು ನೆನ್ಪಿಡ್ಕೊಳ್ಳಿ, ನಿಮ್ ದುಡ್ಲಿಂದಾನೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಓಪನ್ ಮಾಡಿ, ಮೈಂಡ್ ಓಪನ್ ಅಪ್ ಮಾಡ್ಕೊಂಡು ನೋಡಿ. ಸೊ ರೀಲ್ಸ್ ನೋಡೋ, ರೀಲ್ಸ್ 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 ರೀಲ್ಸ್, ಮೊಬೈಲ್ 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 ಮೊಬೈಲ್, ಸೋಷಿಯಲ್ ಮೀಡಿಯಾ ನಮಗೆ ಅದೊಂಥರ ಡ್ರಗ್ಸ್ ತರ ಅಡಿಕ್ಟ್ ಆಗ್ಬಿಟ್ಟಿದೀವಿ ನಾವು. ಇವತ್ತು ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗ ಹುಡುಗಿಯವರು ಕೆಟ್ಟ ಕೆಟ್ಟ ಚಟಗಳಿಗೆ ಬಲಿಯಾಗಿದ್ದಾರೆ. ಸೊ ನಿಮ್ ಹೆತ್ತ ತಂದೆ ತಾಯಿಗೆ ಹೊಟ್ಟೆ ಉರಿತಾ ಇದೆ. ಆ ತರ ತಪ್ಪು ಕೆಲಸಗಳನ್ನ ಮಾಡಬೇಡಿ. ಒಳ್ಳೆಯವ್ರ ಸವಾಸ ಮಾಡಿ, ಒಳ್ಳೆಯವ್ರ ಸವಾಸ ಮಾಡಿ, ಸ್ಕೂಲಲ್ಲಿ ಕಾಲೇಜಲ್ಲಿ ಒಳ್ಳೆ ಪಾಠ ಹೇಳ್ಕೊಡೋರ್ ಸವಾಸ ಮಾಡಿ. ಒಳ್ಳೆ ಮೊಬೈಲ್ ಅಲ್ಲಿ ಎರಡೂ ಇದೆ, ಒಳ್ಳೇದು ಇದೆ ಕೆಟ್ಟದ್ದು ಇದೆ. ನೀವು ಗೂಗಲ್ ಅಲ್ಲಿ ಏನ್ ಸರ್ಚ್ ಮಾಡ್ತಾ ಅದು ತೋರಿಸುತ್ತೆ. ಹೊಲಸು ವಿಡಿಯೋ ತೋರಿಸು ಅಂದ್ರೆ ಹೊಲಸು ವಿಡಿಯೋ ತೋರಿಸುತ್ತೆ, ಒಳ್ಳೆ ತೋರಿಸು ಅಂದ್ರೆ ಒಳ್ಳೆ ವಿಡಿಯೋನು ತೋರಿಸುತ್ತೆ ಮೊಬೈಲು. ಇವನು ಊರು ತುಂಬಾ ಚಟ ಮಾಡ್ತಾರೆ. ಬಟ್ ನೀನ್ ಬಿಸ್ನೆಸ್ ಮಾಡು, ನೀನು ಫೈನಾನ್ಷಿಯಲ್ ಫ್ರೀಡಮ್ ಆಗು, ನಿನ್ ಟೈಮ್ ಫ್ರೀಡಮ್ ತಗೋ, ನಿನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ತಗೋ, ನಿನ್ ಸ್ಕಿಲ್ ಡೆವಲಪ್ಮೆಂಟ್ ತಗೋ, ನೀನು ನಿನ್ನ ಅಪ್ಪ ಅಮ್ಮನ ನೋಡ್ಕೊಳಂಗಾಗು, ನೀನು ಈಗ್ಲಿಂದಾನೇ ಒಂದು ಸಿಸ್ಟಮ್ನ ಕಲ್ಟಿವೇಟ್ ಮಾಡ್ಕೋ, ನೀನು ಅರ್ಲಿ ರಿಟೈರ್ಮೆಂಟ್ ತಗೋ, ನೀನು ಸಮಾಜಕ್ಕೆ ಏನಾದರೂ ಮಾಡು ಅಂದ್ರೆ, ಓ ಈ ನನ್ನ ಮಕ್ಳಿಗೆ ಏನೋ ಲಾಭ ಇದೆ, ಈ ನನ್ನ ಮಕ್ಳು ಏನೋ ಸ್ಕೆಚ್ ಹಾಕೊಂಡಾರೆ. ಯಾಕಂದ್ರೆ ತಪ್ಪು ಅವ್ರದಲ್ಲ. ಅವರು ಇಲ್ಲೆಲ್ಲ ಓಕೆ ಅಂತಾರೆ. ಈಗ ನೋಡಿ, ನನ್ ಮೀಟಿಂಗ್ ಕೂಡ್ತೀರಾ, ಓ ಶರತ್ ಸೂಪರ್ ಹೇಳ್ದಪ್ಪ, ಒಳ್ಳೆ ಪಾಯಿಂಟ್ ಅಪ್ಪ, ನ್ಯಾಚುರಲ್ ಆಗಿ ಹೇಳ್ದಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ದಪ್ಪ ಅಂತ ಅಂತೀರಾ. ನೀವ್ ಯಾರ ಜೊತೆಗೆ ಹೋಗಿ ಕುತ್ಕೊಂತೀರಾ? ಜೀವನದಲ್ಲಿ ಹಾಳು ಮಾಡಕ್ಕಿರೋರ್ ಜೊತೆಗೆ ಹೋಗಿ ಕುತ್ಕೊಂತೀರ. ಅವ್ರ ಅಯ್ಯ ನನ್ನ ಮಗನೇ ಆ ಶರತ್ ಏನ್ಲೇ ಹೇಳ್ತಾನ್ಲೆ, ಅವನಿಗೇನು ಗೊತ್ತು? ಆ ನನ್ನ ಮಕ್ಕಳು ಸುಮ್ಮನೆ ಮೋಟಿವೇಶನ್ ಮಾಡ್ತಾರೆ, ಅದು ಇದು ಮಾಡ್ತಾರೆ, ಆ ನನ್ನ ಮಕ್ಳಿಗೆ ಏನು ಕೆಲಸ ಇಲ್ಲ ಬಗ್ಸ ಇಲ್ಲ, ಬಿಡು ಅದು ಬಿಡು. ಈಗ ನೆಕ್ಸ್ಟ್ ಮ್ಯಾಚ್ ರೆಡಿ ಆಗು, ಮತ್ತೆ ಬೆಟ್ಟಿಂಗ್ ಮಾಡೋಣ, ಮತ್ತೆ ಎಣ್ಣೆ ಹೊಡ್ಯಕ್ ಹೋಗೋಣ. ಅವರೇ ನಿಮ್ ಸವಾಸ. ಅಯ್ಯೋ ಬಿಡೋ ಕಣೆ, ಅದೇನ್ ದೊಡ್ಡದಲ್ಲ ಕಣೆ, ಸೀರಿಯಲ್ ಇಂಪಾರ್ಟೆಂಟು, ಮೂವಿ ಇಂಪಾರ್ಟೆಂಟ್ ಕಣೆ, ಬ್ಯೂಟಿ ಪಾರ್ಲರ್ ಇಂಪಾರ್ಟೆಂಟ್ ಕಣೆ, ಅಲ್ಲಿಗೆ ಹೋಗೋಣ ಬಾ ಕಣೆ, ಇಲ್ಲಿಗೆ ಹೋಗೋಣ ಬಾ ಕಣೆ, ಲವ್ ಮಾಡೋಣ ಬಾ ಕಣೆ. ನಿನ್ ಬಾಯ್ ಫ್ರೆಂಡ್ ಇಲ್ವಾ? ಇದು ಜೀವನ ಇದು. ಇಂಥವ್ರ ಫ್ರೆಂಡು, ನಮ್ಮ ಫ್ರೆಂಡ್ ಇಂಥವ್ರು. ಯಾರೋ ಫ್ರೆಂಡ್ ಬಂದ್ಬಿಟ್ಟು, ಏಯ್ ನಿಮ್ಮ ಅಪ್ಪ ಅಮ್ಮಗೆ ವಯಸ್ಸಾಗ್ತಾ ಇದೆ ಕಣೆ, ನೀನು ಗಂಡು ಹುಡುಗನ್ ತರ ಇರು ಕಣೆ, ನೀನ್ ಹೆಣ್ಣು ಹುಡುಗಿ ಅಲ್ಲ, ನಿಮ್ಮ ಅಪ್ಪ ಅಮ್ಮನ ನೋಡ್ಕ ಕಣೆ. ಆ ರೀತಿ ಫ್ರೆಂಡ್ಸ್ ಇಲ್ಲ. ಕಮಾನ್ ಕಣೆ, ನಾವ್ ಇಬ್ರು ಸೇರ್ಬಿಟ್ಟು ಏನಾದ್ರು ಮಾಡೋಣ, ನಾವು ಡೆವಲಪ್ ಮಾಡೋಣ, ನಾವು ಹುಡುಗಿ ಅಲ್ಲ ನಾವು ಹುಡುಗ ಅಂತಂದೇಳಿ ತೋರ್ಸೋಣ ಪ್ರಪಂಚಕ್ಕೆ. ಕೆಟ್ಟ ಚಟಗಳಿಗೆ ಬಲಿಯಾಗೋದ್ ಬೇಡ, ಕೆಟ್ಟ ಹೊಲಸು ಬುದ್ಧಿಗಳನ್ನ ಉಪಯೋಗಿಸೋದ್ ಬೇಡ. ನಾವಿಬ್ರು ಟಾಪರ್ ಆಗೋಣ, ನಾವಿಬ್ರು ಕಮೆಂಟ್ ಸ್ಟಡಿ ಮಾಡೋಣ, ನಾವಿಬ್ರು 100ಕ್ಕೆ 100 ತಗೊಳೋಣ, ನಮ್ಮಿಬ್ರು ಹೆಸರು ಪೇಪರ್ ಅಲ್ಲಿ ಬರ್ಲಿ, ನ್ಯೂಸ್ ಅಲ್ಲಿ ಬರ್ಲಿ. ಇಂಥವ್ರಿದಾರ, ಅವ್ರ ಸವಾಸ ಮಾಡಿ ನೋಡಿ. ಲೀಸ್ಟ್ ಮಾಡಿ, ನಿಮ್ಮ 10 ಜನ ಫ್ರೆಂಡ್ಸ್ ಅಲ್ಲಿ 9 ಜನ ಫ್ರೆಂಡ್ಸ್ ದಾರಿ ತಪ್ಸೋರೇ ಇದ್ದಾರೆ. ನೀವು ಅವರಿಗೆ ಕುಚ್ಚುಕು ಗೆಳೆಯ, ಜೀವದ ಗೆಳೆಯ, ಬೆಸ್ಟ್ ಗೆಳೆಯ ಅಂತ ಹೇಳ್ತಾ ಇದ್ದಾರೆ. ನಾನು ನಾನು ಅವರಿಗೆ ಕೆಟ್ಟದ್ದು ಹೇಳಿ ಅಂತ ಹೇಳ್ಬೇಡಿ, ನಾ ಆ ಕೆಟ್ಟ ಹ್ಯಾಬಿಟ್ಸ್ ಗಳಿಗೆ ಬಲಿ ಆಗ್ಬೇಡಿ, ಅಷ್ಟು ನಾನು ಹೇಳ್ತಾ ಇರೋದು. ನೀವು ಇಲ್ಲಿ ಬಿಸ್ನೆಸ್ ಮಾಡಿ ಅಂತಾನು ನಾನು ಹೇಳ್ತಾ ಇಲ್ಲ. ನೀವು ಇಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಬಿಸ್ನೆಸ್ ನಿಮಗೆ ಬೇಡ ಅಂದ್ರೂ ಬರುತ್ತೆ. ದಟ್ ಈಸ್ ದ ಬೈ ಪ್ರಾಡಕ್ಟ್. ಮನಿ ಇಸ್ ದ ಬೈ ಪ್ರಾಡಕ್ಟ್. ಈಗ ನೋಡಿ, ನೀವು ಸಕ್ಕರೆ ಹಾಕಿದ್ರಿ, ನೀವು ಚಾಪುಡಿ ಹಾಕಿದ್ರಿ, ನೀವು ಹಾಲು ಹಾಕಿದ್ರಿ, ವಾಟ್ ಈಸ್ ದ ಪ್ರಾಡಕ್ಟ್? ಕಾಫಿ, ಇದು ಟೀ, ನಾಟ್ ಕಾಫಿ. ಟೀ ಬರುತ್ತೆ, ಪಾಯಸ ಬರಲ್ಲ, ಟೀನೇ ಬರೋದು.
So the tea is called byproduct of sugar, milk and tea powder. ಹಾಗೆ ನಿಮ್ಮಲ್ಲಿ ಬದಲಾವಣೆ ಬಂತು. ಐ ವಾಂಟ್ ಟು ಮೇಕ್ ಮನಿ, ಐ ವಾಂಟ್ ಟು ಮೇಕ್ ಸಕ್ಸಸ್, ಐ ವಾಂಟ್ ಟು ಡೂ ಎ ರೈಟ್ ಪರ್ಸನ್ ಫ್ರೆಂಡ್ಶಿಪ್, ಐ ವಾಂಟ್ ಟು ಕಲ್ಟಿವೇಟ್ ಮೈಸೆಲ್ಫ್ ವಿತ್ ಎ ರೈಟ್ ಮೆಂಟಾಲಿಟಿ, ಐ ವಾಂಟ್ ಟು ಬಿಲ್ಡ್ ಅಪ್ ಮೈ ಕರಿಯರ್, ಐ ವಾಂಟ್ ಟು ಬಿಲ್ಡ್ ಅಪ್ ಮೈ ಫ್ಯೂಚರ್ ಅಂತ ಬಂದ್ರೆ ದ ಬೈ ಪ್ರಾಡಕ್ಟ್ ಈಸ್ ಮನಿ, ದ ಬೈ ಪ್ರಾಡಕ್ಟ್ ಈಸ್ ಸಕ್ಸಸ್. ಇವತ್ತು ಈ ಪಾಠ ಯಾವ ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಡ್ತಾ ಇಲ್ಲ. ಏನ್ ಕಲಿಸ್ಕೊಡ್ತಾ ಇದ್ದಾರೆ? ಟಿಪ್ಪು ಸುಲ್ತಾನ್ ಯಾರಿಗೆ ಕೊಂದ, ಮೊಘಲರು ಎಷ್ಟು ದಿನ ಇದ್ರು, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, A+B². ಯಾವ ಸ್ಕೂಲಲ್ಲೂ ಕಾಲೇಜಲ್ಲೂ ವಾಟ್ ಈಸ್ ದ ಪವರ್ ಆಫ್ ಪೇರೆಂಟ್ ಸಬ್ಜೆಕ್ಟ್ ಇಲ್ಲ. ತಂದೆ ತಾಯಿಯ ಆಶೀರ್ವಾದ ಅಂದ್ರೆ ಏನು, ತಂದೆ ತಾಯಿಯ ಆಶೀರ್ವಾದ ಯಾಕೆ ಬೇಕು ಅನ್ನೋ ಸಬ್ಜೆಕ್ಟ್ ಇಲ್ಲ ಇವತ್ತು ನಮಗೆ. ದೇವರು ಅಂದ್ರೆ ಏನು, ಭಯ ಅಂದ್ರೆ ಏನು, ಯಾಕೆ ಕ್ರೈಮ್ಗಳನ್ನ ಮಾಡಬಾರ್ದು, ಯಾಕೆ ದಾರಿ ತಪ್ತಾ ಇದ್ದೀವಿ, ಆ ಸಬ್ಜೆಕ್ಟ್ ಇಲ್ಲ. ಯಾವುದೋ ಸಬ್ಜೆಕ್ಟ್ ನಮಗೆ ಯೂಸ್ ಆಗ್ಲಿಲ್ಲದೆ ಸಬ್ಜೆಕ್ಟ್ 90% ಯೂಸ್ ಆಗ್ಲಿಲ್ಲದ ಸಬ್ಜೆಕ್ಟ್ ಇದಾವೆ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ.
ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಭಾಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.